ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮಾರ್ಚ್ನಲ್ಲಿ ನಡೀತಕ್ಕಂಥ 2026ರಲ್ಲಿ SA2 ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಗಾಗಿ 1ರಿಂದ 8ನೇ ತರಗತಿಯ ಎಲ್ಲ ಒಂದು ತರಗತಿಗಳಲ್ಲಿ ಕನ್ನಡ ಮೀಡಿಯಮಲ್ಲಿ ಕ್ವಶನ್ ಪೇಪರ್ ಅವೈಲೇಬಲ್ ಮಾಡಿದ್ದೀವಿ. ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಾರೋ ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 9964050759ಗೆ. ಕನ್ನಡ ಮೀಡಿಯಮ್ ಹೋಲ್ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ 1 to 8 ಕ್ವಶನ್ ಪೇಪರ್ನ ಅವೈಲೇಬಲ್ ಮಾಡ್ತಾರೆ. ಕಡಿಮೆ ಬೆಲೆಗಳಲ್ಲಿ ನೀವು ಕೊಂಡುಕೊಳ್ಬೋದು. ಇದು ಒಂದು ಜಸ್ಟ್ ಮಾಡೆಲ್ ಇದೆ ಕನ್ನಡದಲ್ಲಿ. ಯಾವ ಥರ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಅಂತ ನಿಮಗೆ ಗೊತ್ತಾಗ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ. ಟೋಟಲಿ 40 ಮಾರ್ಕ್ಸ್ ಕ್ವಶನ್ಸ್ ಇದೆ. ಬಟ್ ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು 60% ಸಿಲೆಬಸ್ಸನ್ನು ತೊಗೊಂಡಿದ್ದೀವಿ. ಆ್ಯಸ್ ಪರ್ DSCRT ಅವರ ಒಂದು ಅಸೆಸ್ಮೆಂಟ್ ಸರ್ಕ್ಯುಲರ್ ಪ್ರಕಾರ 60ರಷ್ಟು ಪಠ್ಯಕ್ರಮ, 40 ಅಂಕಗಳ ಮೇಲೆ ಪ್ರಶ್ನೆ ಪತ್ರಿಕೆ ಇದೆ. ಅರಿವಿಗೆ 24, ಗ್ರಹಿಕೆಗೆ 12, ಅಭಿವ್ಯಕ್ತಿಗೆ 4, ಒಟ್ಟಾರೆ 40. ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 20 ಅಂಕ, ಕಿರು ಉತ್ತರ 12 ಅಂಕ, ದೀರ್ಘ ಉತ್ತರ 8 ಅಂಕ, ಒಟ್ಟು 40 ಅಂಕ. ಸುಲಭ 24 ಅಂಕ, ಸಾಧಾರಣ 12 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 40 ಅಂಕ. ಇದು ಪಾಠ ವೈಸ್ ಅಂಕ ಹಂಚಿಕೆಗಳನ್ನು ಮಾಡಿದ್ದೀವಿ. ತಾಯಿಗೊಂದು ಪತ್ರದಲ್ಲಿ 1 ಪ್ರಶ್ನೆ 1 ಅಂಕ, ಮಹಿಳಾ ದಿನಾಚರಣೆಯಲ್ಲಿ 3 ಪ್ರಶ್ನೆ 4 ಅಂಕ, ಸರ್ವಜ್ಞನ ತ್ರಿಪದಿಗಳಲ್ಲಿ 4 ಪ್ರಶ್ನೆ 5 ಅಂಕ, ವೀರ ಅಭಿಮನ್ಯುವಿನಲ್ಲಿ 4 ಪ್ರಶ್ನೆ 5 ಅಂಕ, ಪ್ರವಾಸ ಹೋಗೋಣದಲ್ಲಿ 4 ಪ್ರಶ್ನೆ 5 ಅಂಕ, ಬಾವಿಯಲ್ಲಿ ಚಂದ್ರ 4 ಪ್ರಶ್ನೆ 7 ಅಂಕ, ಹುತಾತ್ಮ ಬಾಲಕ 3 ಪ್ರಶ್ನೆ 4 ಅಂಕ, ದುಡಿಮೆಯ ಗರಿಮೆ 2 ಪ್ರಶ್ನೆ 5 ಅಂಕ, ಕನಸುಗಾರ ಕಲಾಂ 2 ಪ್ರಶ್ನೆ 3 ಅಂಕ, ಕಾಡಿನಲ್ಲೊಂದು ಸ್ಪರ್ಧೆ 1 ಪ್ರಶ್ನೆ 1 ಅಂಕವನ್ನು, ಒಟ್ಟು 28 ಪ್ರಶ್ನೆ 40 ಅಂಕಗಳನ್ನು ನಾವು ಮಾಡಿ ಈ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿತ್ತು. ಜಸ್ಟ್ ಇದು ವಿತ್ ಕೀ ಆನ್ಸರನ್ನೇ ಕೊಟ್ಟಿದ್ದೀವಿ. ಬಟ್ ನಾವು ಕೊಡುವಾಗ ನಿಮ್ಗೆ ಏನು ಮಾಡಿರ್ತೀವಿ, ಸ್ಕೂಲ್ ನೇಮ್ ಹಾಕಿನೇ ಕ್ವಶನ್ ಪೇಪರನ್ನು ಕೊಡ್ತೀವಿ, ಜೊತೆಗೆ ಬ್ಲೂ ಪ್ರಿಂಟ್ ಕೊಡ್ತೀವಿ, ಕೀ ಆನ್ಸರ್ ಪೇಜ್ ಇರ್ತದೆ, ಲಾಸ್ಟ್ ನಿಮಗೆ ಪ್ರಶ್ನಾವಾರು ವಿಶ್ಲೇಷಣೆ ನಮೂನೆಗಳನ್ನು ಸಹಿತ ಕೊಡ್ತೀವಿ. ನೋಡಿ ಪ್ರಶ್ನೆ ಹೇಗಿದೆ ಅಂತ. 4ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಎಲ್ಲ ಪ್ರಶ್ನೆ ಪತ್ರಿಕೆಗಳು LBA ಬೇಸ್ದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ, ಬೇರೆ ಯಾವುದೇ ಪ್ರಶ್ನೆಗಳು ಇಲ್ಲ. ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 40, ಅವಧಿ 90 ನಿಮಿಷ ಅಂತ ಇತ್ತು. ಫಸ್ಟ್ 1 ಬಹು ಆಯ್ಕೆ ಪ್ರಶ್ನೆಗಳ 4 ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಸಂಚಿ ಹೊನ್ನಮ್ಮ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು ಅಂತ ಕೇಳಿದ್ರು. ಸಾಹಿತ್ಯ, ಆ ಕ್ರೀಡೆ, ಈ ರಾಜಕೀಯ, ಈ ಶಿಕ್ಷಣ. ಸರಿಯಾದ ಉತ್ತರ ಸಾಹಿತ್ಯ. 2 ಯುದ್ಧ ಪದದ ಅರ್ಥ ಇದಾಗಿದೆ ಅಂತ ಕೇಳಿದ್ರು. ಕದನ, ಆ ಸಮರ, ಈ ಸಂಗ್ರಾಮ, ಡಿ ಎಲ್ಲವೂ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ಘೋಷಣೆ ಇದು ಅಂತ ಕೇಳಿದರು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಆಸೆ ದುಃಖಕ್ಕೆ ಮೂಲ ಕಾರಣ. ದ ರೈಟ್ ಆನ್ಸರ್ ಈಸ್ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. 4ನೇ ಪ್ರಶ್ನೆ ಸಂತೋಷ ಪದದ ವಿರುದ್ಧ ಪದ. ಸಂತಸ, ಆ ಹರುಷ, ಈ ದುಃಖ, ಈ ಆನಂದ. ದ ರೈಟ್ ಆನ್ಸರ್ ಈಸ್ ದುಃಖ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಬರಲಿಕ್ಕೆ 4 ಪ್ರಶ್ನೆಯನ್ನು ಕೊಟ್ಟಿತ್ತು. 5ನೇ ಪ್ರಶ್ನೆ ಪ್ರಾಣಿಗಳು, ವಚನ ಬದಲಿಸಿ ಬರಿಬೇಕು, ಪ್ರಾಣಿ. 6ನೇದು ತಂಡ, ಸ್ವಂತ ವಾಕ್ಯ ರಚಿಸಬೇಕು, ನಮ್ಮ ಶಾಲೆಯ ಕಬಡ್ಡಿ ತಂಡ ಗೆಲುವು ಸಾಧಿಸಿತು. 7 ಪಥ, ದಾರಿ, ವಿಸ್ಮಯ, ಹಾದಿ, ಗುಂಪಿಗೆ ಸೇರದ ಪದ ಆರಿಸಿ ಬರೀಬೇಕಿತ್ತು, ವಿಸ್ಮಯ ಇಸ್ ದ ರೈಟ್ ಆನ್ಸರ್. ಇನ್ನು 8th ಒನ್ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಡ್ಯಾಶ್, ಸಂಬಂಧೀಕರಣ ಪದ ಬರೀಬೇಕು, ಪರರಿಗೆ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಇನ್ನು ಹೊಂದಿಸಿ ಬರೆದಿದ್ದೀವಿ. ಟೋಟಲ್ ಇಲ್ಲಿ ಎಷ್ಟಿದ್ದಾವೆ, 4 ಪ್ರಶ್ನೆ 4 ಅಂಕ ಇದ್ದಾವೆ. ಕುವೆಂಪು ಜೊತೆಗೆ ಸರಿಯಾಗಿ ಹೊಂದಾಣಿಕೆ ಆಗಬೇಕಾಗಿತ್ತು. ಕೃತಿಗಳು ಹಂಪಿ ವಿರೂಪಾಕ್ಷ ದೇವಾಲಯ, ರಭಸ ವೇಗ, ಬಿದಿರು, ಬಡಗಿ ಅಂತಕ್ಕದ್ದನ್ನು ಸರಿಯಾದ ಉತ್ತರವನ್ನು ಹೊಂದಿಸಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಕೂಡ 4 ಪ್ರಶ್ನೆಗಳನ್ನು ಕೊಟ್ಟಿತ್ತು. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 13 ಮೃಗಾಲಯದಲ್ಲಿ ಹಾವುಗಳನ್ನು ಎಲ್ಲಿಂದ ತಂದು ಇಟ್ಟಿದ್ದರು ಅಂತ ಕೇಳಿದರೆ. ದ ಆನ್ಸರ್ ಈಸ್ ಮೃಗಾಲಯದಲ್ಲಿ ಹಾವುಗಳನ್ನು ಬಂಡೀಪುರ ಕಾಡಿನಿಂದ ತಂದು ಇಟ್ಟಿದ್ದರು. 14ನೇ ಪ್ರಶ್ನೆ ಜಾತ ಎಂದರೆ ಯಾರು ಅಂತ ಕೇಳಿದರು. ಯಾರು ದೇವರನ್ನು ಒಲಿಸಿಕೊಳ್ತಾರಲ್ಲ ಅವರಿಗೆ ಜಾತ ಅಂತಾನೆ ಕರೆಯೋದು. ಇನ್ನು ಬಸದಿ ಎಂದರೇನು ಅಂತ ಕೇಳಿದರು. ದ ಆನ್ಸರ್ ಈಸ್ ಜೈನರ ದೇವಾಲಯಗಳಿಗೆ ಬಸದಿ ಅಂತ ಕರೆಯೋದು. 16 ಹಗ್ಗ ಏನಾಯಿತು. ದ ಆನ್ಸರ್ ಈಸ್ ಹಗ್ಗ ತುಂಡಾಯಿತು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿದ್ದೀವಿ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 17 ಮಕ್ಕಳೆಲ್ಲರೂ ಡ್ಯಾಶ್ ಆಲಿಸುವುದರಲ್ಲಿ ಮೈ ಮರೆಯುತ್ತಿದ್ದರು ಅಂತ ಕೇಳಿದ್ದಾರೆ. ದ ಆನ್ಸರ್ ಈಸ್ ಭಾಷಣವನ್ನು. 18 ಕೌರವರಿಗೂ ಪಾಂಡವರಿಗೂ ಬಿಲ್ವಿದ್ಯೆ ಕಲಿಸಿದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಗೊತ್ತಿದೆ ದ್ರೋಣಾಚಾರ್ಯರು. ನಮ್ಮ ದೇಶದ ಹೆಸರು ಕೇಳಿದರು ಭಾರತ. ಇನ್ನು ರೇಡಿಯೋ ಕಂಡುಹಿಡಿದವರು ಅಂತ ಕೇಳಿದರು. ಮಾರ್ಕೋನಿ ಈಸ್ ದಿ ರೈಟ್ ಆನ್ಸರ್ ಬರ್ತದೆ. ಇನ್ನು 2 ಮಾರ್ಕರ್ ಕ್ವಶನ್ ಇಲ್ಲಿ 4 ಇದ್ದಾವೆ. ಒಟ್ಟಾರೆ 8 ಅಂಕಗಳನ್ನು ಗಳಿಸ್ಬೋದು. 21ನೇ ಪ್ರಶ್ನೆ ಜಾತಿ ಭೇದವನ್ನು ಕುರಿತು ಸರ್ವಜ್ಞನ ತ್ರಿಪದಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಜಾತಿ
ನನ್ನಯ ಮನೆಯ ಜ್ಯೋತಿ ತಾಹಿನವೇ ಜಾತಿ ವಿಜಾತಿ ಎನಬೇಡ ದೇವನುಲಿದಾತನೇ ತಾತ ಸರ್ವಜ್ಞ ಇಸ್ ದಿ ರೈಟ್ ಆನ್ಸರ್. ಇನ್ನು ನೀನು ಮೈಸೂರು ಪ್ರವಾಸವನ್ನು ಕೈಗೊಂಡರೆ ನೋಡಬಹುದಾದ ಸ್ಥಳಗಳೇನು ಅಂತ ಕೇಳಿದರು. ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ, ವಸ್ತು ಸಂಗ್ರಹಾಲಯ ಮುಂತಾದ. 23 ದುರ್ಗದ ಬಯಲಿನಲ್ಲಿ ಸೇರಿದ ಜನರು ಏನೆಂದು ಘೋಷಣೆಗಳನ್ನು ಕೂಗಿದ್ರು ಅಂತ ಕೇಳಿದರೆ ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೆ ಜಾವ್ ಅಂತಕ್ಕಂಥ ಮುಂತಾದವುಗಳನ್ನು ಹೇಳಿದರು. ಇನ್ನು 24 ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಂಡಿದ್ದರು ಅಂತ ಕೇಳಿದರೆ ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡುತ್ತೇನಂತ ಕನಸು ಕಲಾಂ ಕಂಡಿದ್ದರು ಬಾಲ್ಯದಲ್ಲಿ ಅಂತ ಬರೆದ್ರೆ ಸಾಕು. ಇನ್ನು 7th ಮೇನ್ಸಲ್ಲಿ ಏನು ಕೊಟ್ಟಿದ್ದು ಅಂದರೆ ಯಾರು ಯಾರಿಗೆ ಹೇಳಿದ್ರು ಅಂತಕ್ಕಂಥದ್ದು 2 ಪ್ರಶ್ನೆಗಳಿದ್ದಾವೆ. ಒಟ್ಟಾರೆ 4 ಅಂಕ ಗಳಿಸ್ಬೋದು. 25 ನನ್ನ ನೀನು ಚಿಂತಿಸಬೇಡ, ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾರು ಹೇಳಿದ್ರು ಅಂತ ಕೇಳಿದರು. ಸೊ ಭೀಮ ಹೇಳಿದ. ಈ ಮಾತನ್ನು ಯಾರಿಗೆ ಹೇಳಿದ್ದಾರೆ ಅಂದರೆ ಧರ್ಮರಾಯನಿಗೆ ಹೇಳಿದ ಅಂತ ಬರೆದ್ರೆ ಸಾಕು. ಇನ್ನು ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ ಅಂತ ಕೇಳಿದ್ದಾರೆ. ಸೊ ಈ ಮಾತನ್ನು ಮಕ್ಕಳು ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಶಿಕ್ಷಕಿಗೆ ಹೇಳ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ 4 ಅಂಕದ ಪ್ರಶ್ನೆ ಇತ್ತು. ಎಳೆತದ ರಭಸಕೆಯಿಂದ ಹಿಡಿದು ನೋಡಲ್ಲಿವರೆಗೆ ಇದೆ. ಸೊ ದ ಆನ್ಸರ್ ಈಸ್ ಎಳೆತದ ರಭಸಕ್ಕೆ ಪುಟ್ಟವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ತಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲ್ಲಿ ಅಂತ ಬರೆದ್ರೆ ಸಾಕು. ಇನ್ನು 28 ನೀನು ಯಾವ ವೃತ್ತಿಯನ್ನು ಪಡೆಯಲು ಬಯಸುವೆ, ಆ ವೃತ್ತಿಯ ಬಗ್ಗೆ ವಿವರಿಸು ಅಂತ ಪ್ರಶ್ನೆ ಇತ್ತು. ಆನ್ಸರ್ ಈಸ್ ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಲು ಬಯಸ್ತೇನೆ. ಇದು ಹೊಸ ತಲೆಮಾರುಗಳಿಗೆ ಅಕ್ಷರವನ್ನು ಕಲಿಸಿ ನವೀನ ಸಮಾಜವನ್ನು ಕಟ್ಟುವ ಕೆಲಸವಾಗಿದೆ. ಇದು ಸಮಾಜದಲ್ಲಿ ಗೌರವಯುತವಾದ ಹುದ್ದೆಯಾಗಿದೆ. ಈ ಹುದ್ದೆ ನೆಮ್ಮದಿ ಸ್ಥಾನಮಾನ ಬೇರೆ ಯಾವ ಹುದ್ದೆಯಲ್ಲಿ ಸಿಗೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಇದ್ರದ್ದು ಈತನಾಗಿರ್ತಕ್ಕಂಥ ಪ್ರಶ್ನಾವಾರು ವಿಶ್ಲೇಷಣೆಗಳನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಎಸ್. ಸೊ ಮೊದಲ ಪ್ರಶ್ನೆ ಬಂದುಬಿಟ್ಟು ಮಹಿಳಾ ದಿನಾಚರಣೆ ಘಟಕ. ಉದ್ದಿಷ್ಟ ಇದೆ ಅರಿವು, ನಿರ್ದಿಷ್ಟ ಗುರುತಿಸ್ತಾನೆ, ಅಂಕ 1 ಇದೆ. ಪ್ರಶ್ನೆ ವಿಧ ಬಹು ಆಯ್ಕೆ, ಕ್ಲಿಷ್ಟತೆ ಮಟ್ಟ ಸರಳ, ಒಟ್ಟಾರೆ 2 ಅಂತಕ್ಕಂಥದ್ದಿತ್ತು. ಸೊ ಈತನಾಗಿರ್ತಕ್ಕಂಥ ಹೋಲ್ ಕ್ವಶನ್ಸ್ ಏನು ಮಾಡಿದ್ದೀವಪ್ಪ ಅಂತಂದರೆ ಅಪ್ ಟು 28ವರೆಗೂ ಕೂಡ ನಾವೇನು ಮಾಡಿದ್ದೀವಿ ವಿಶ್ಲೇಷಣೆಯನ್ನು ಹಾಕಿದ್ದೀವಿ. ಸೊ ಯಾರಿಗೆಲ್ಲ ಈ PDF ಬೇಕು ಅನ್ನೋರು ಜಸ್ಟ್ ತಾವೇನು ಮಾಡ್ಬೋದು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಪ್ ಟು 1 to 8 ಸ್ಟ್ಯಾಂಡರ್ಡಲ್ಲಿ ನಮ್ಮ ಕಡೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಅವುಗಳನ್ನು ತಾವುಗಳು ಯೂಸ್ ಮಾಡ್ಕೊಳ್ಬೋದು. ಸೊ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ನಾವು ವರ್ಕಿಂಗ್ ಸೀಟ್ಸ್ಗಳನ್ನು ಕೂಡ ಹಾಕಿರ್ತೀವಿ. ಅದನ್ನು ಕೂಡ ನೋಡಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಇಲ್ಲಿ 40 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 50 ಮಾರ್ಕ್ಸ್ ಅಂದರೆ 50%, ಇಟ್ ಮೀನ್ಸ್ 20 ಮಾರ್ಕ್ ಏನು ಮಾಡಿದ್ದೀವಿ MCQಗಳನ್ನೇ 1 ಮಾರ್ಕರ್ ಕ್ವಶನ್ಸ್ಗಳನ್ನೇ ಕೊಟ್ಟಿತ್ತು. ಸೊ ಅದನ್ನು ನೀವು ಚೆನ್ನಾಗಿ ಏನು ಮಾಡ್ಬೋದು ಅಂತಂದರೆ ರಿಪೇರ್ ಮಾಡ್ಬೋದು ಅಂತ ಹೇಳ್ತಾ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ಅಂಟಿಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ತಾವು ಇಲ್ಲಿಯವರೆಗೆ ಹೆಚ್ಚಿನ ವಿಡಿಯೋಗಳನ್ನು ಬೇಕಾದರೆ FA ಮತ್ತು SA ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು 2025-26 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋಗಿ ನೋಡಿದರೆ ತಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೋದು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.